ಕಳನಾಡಿನಲ್ಲಿ ಗಂಡು ಗಲಿಯಾಗಿ ಮೆರೆಯುತ್ತಿರುವ ಕಲಿಯುಗದ ಕಳ್ಳನಾಯಕನ ಕಾರ್ಯದಲ್ಲಿ ಕಳ್ಳ ಕದಿಮನಾಗಿ ಕಾರ್ಯ ಸಾಧಿಸುತ್ತಿರುವನಲ್ಲ ಆ ಬಡ ಕುನ್ನಿ ಅರ್ಜುನ. ಅರ್ಜುನ ಪ್ರತಾಪ್ನೆಂಬ ನಾಮ ಬಲದಿಂದ ಈ ಪೃಥ್ವಿಯನ್ನು ಗೆಲ್ಲಲೇಬೇಕಂದರೆ ನರನಾಗರನಾಗಿ ಬಂದು ನನ್ನ ಬಲಗೈ ಕರಿನನ್ನು ಕುಸ್ತಿಯಲ್ಲಿ ಸುರಿಸಿದ್ಯಾ? ಸುಳ್ಳೆ ನನ್ನ ಮಗನೇ, ನಿನ್ನಂತ ತಿರುವಿನಲ್ಲಿ ನುಸುಳಿ ಬದುಕಿದರು ನಾಯಿಯಾಗಿ ಬಂದು ಬಿಡುವೆ ಈ ಶ್ರೀಮಂತ ಪ್ರತಾಪ. ನನ್ನ ಬಲಿಗೆ ಬಂಟ ಕರೆ ನಾನು ಕುಸ್ತಿಯಲ್ಲಿ ಸೋಲಿಸಿ ದಿಲ್ಲಿ ಒಕ್ಕ ಪುಂಡವುಲಿ ಎಂದು ಬಿರುದು ಪಡೆದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪುರುಷನೆಂದು ತಿಳಿಯಬೇಡಲೇ ಬಚ್ಚ. ಈ ಪ್ರತಾಪ್ ಮನಸ್ಸು ಮಾಡಿದರೆ ಕ್ಷಣದಲ್ಲೇ ಎನವಾಗಿ ಬಿಡುವೆ ಎನಗಳ ರಾಶಿ. ಈ ಪ್ರತಾಪ್ ಕಾಲಿನಿಂದ ತೋರಿಸಿದರೆ ತಲೆಯೊತ್ತು ಮಾಡುತ್ತಾರೆ ಈ ಊರಿನ ಬಡಪಾಯಿ ನನ್ನ ಮಕ್ಕಳು. ಅರ್ಜುನ, ರಾಮ ಲಕ್ಷ್ಮಣಂತೆ ಬಾಳುತ್ತಿರುವ ನಿಮ್ಮಿಬ್ಬರ ತಮ್ಮಂದಿರ ಮಧ್ಯೆ ಬೆಂಕಿ ಹಚ್ಚಿ ನಿಮ್ಮನ್ನು ಬೀದಿ ಭಿಕ್ಷಕರನ್ನಾಗಿ ಮಾಡಿ ರಸಪೂರಿ ಮಾವಿನ ನಿಂತಿರುವ ಆ ನಿನ್ನ ಆತಿಗೆ ಮಂಜಿಯನ್ನು ನನ್ನ ಸೂಳೆನಾಗಿ ಮಾಡಿಕೊಂಡು ನಿಮ್ಮನ್ನು ಹಂತ ಹಂತವಾಗಿ ಕಂತ್ರಿ ನಾಯಿ ತರ ಮಾಡಿ ಕೊನೆಗೆ ನಿಮ್ಮ ಕೈವಶವಾಗಿರುವ ಆ ದೇವಸ್ಥಾನ ಒಡೆಗಳನ್ನು ನನ್ನ ಕೈ ತೆಗೆದುಕೊಳ್ಳದಿದ್ದರೆ ನನ್ನ ಹೆಸರು ಜಮೀನ್ದಾರ್ ಪ್ರತಾಪ್ನೇ ಅಲ್ಲ. ಲೇ ಮಗನೇ ಚಂಡ ಚಂಡ ಅನ್ರಿ ಅಪ್ಪ, ದಣಿವಾರ ಅಲ್ಲ 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 ದಣಿವಾರ ಬನ್ರಿ. ಆ ರುದ್ರನಿಗೆ ಕೊಟ್ಟ ಸಾಲ ವಸೂಲಿ ಮಾಡಿಕೊಂಡು ಬಂದಿರಿ ಏ ಮಗನೇ. ಯಪ್ಪ ದಣಿಯಾರ, ಆ ರುದ್ರನ ಸಾಲ ವಸೂಲಿ ಮಾಡ್ಕೊಂಡು ಬರ್ಬೇಕಂತೇಳಿ ಹೋಗಿದ್ನೆ. ಅವ್ರ ಮನ್ಯಾಗ ಅವ್ರವು ದುರ್ಗವು ಸತ್ತೇಳ್ರಿ. ಯಪ್ಪ ದುರ್ಗ ಸತ್ತೇಳ. ಮತ್ತೆ ಆ ಬಡ ಬಡ್ಡಿ ಮಗ ಭೀಮನ ಸಾಲ. ಯಪ್ಪ ದಣಿಯಾರ, ಆ ಭೀಮನ ಸಾಲ ಲೆಕ್ಕ ಮಾಡಿಲ್ರಿ. ಮಾಡಿ ಹೇಳ್ಬಿಡ್ತೀರಿ, ಒಂದ್ ಸ್ವಲ್ಪ ಲೆಕ್ಕ ಮಾಡಿ ಹೇಳ್ಬಿಡ್ತೇನ್ರಿ. ಆರಾಮ್ ಕೋರ್ ನನ್ನ ಮಗನೇ, ಬರೇ ಇದೇ ರಗಳೆ ಆಯ್ತು ನಿಂದು. ನೋಡು, ಆಯ್ತ್ರಿ ಅಪ್ಪ ಆಯ್ತು.
ಪ್ರತಾಪ್ ಏ ಪ್ರತಾಪ್ ಓ ನನ್ನ ಸ್ನೇಹಿತ ಪ್ರದೀಪನೇ, ಈಗ ಬಂದ್ಯಾ? ಬಾ ಪ್ರದೀಪ್. ಹಾ ಪ್ರತಾಪ್, ಈಗ ತಾನೇ ಬಂದೆ. ಅಂದಾಗೆ ನಿನ್ನ ಕಾಂಟ್ರಾಕ್ಟರ್ ಕೆಲಸ ಚೆನ್ನಾಗಿ ನಡೆದಿದೆ ತಾನೇ? ಇನ್ನೇನಿದೆ ಪ್ರತಾಪ್, ಆ ಕಾಂಟ್ರಾಕ್ಟರ್ ಕೆಲಸ? ಏಕೆ ಪ್ರದೀಪ್, ಏನಾಯ್ತು? ಕಡಿ ಆಗುವಿಸಿಕೆಗೆ ಸರಿಯಾಗದಂತೆ ಸಿಮೆಂಟ್ ಹಾಕದೆ ಸಿಮೆಂಟಿನಲ್ಲಿ ಹಾಳು ಮಣ್ಣು ಕಲೆ ಬೆರಕೆ ಮಾಡಿ ಬಿಲ್ಡಿಂಗ್ ಕಟ್ಟುತ್ತಿದ್ದೇನೆಂದು ಸುಳ್ಳು ಕೇಸು ಹಾಕಿ ನನ್ನ ಲೈಸೆನ್ಸ್ ಕಳೆದುಕೊಂಡು ನನ್ನನ್ನು ನಿರುದ್ಯೋಗಿಯನ್ನಾಗಿ ಮಾಡಿಬಿಟ್ಟರು. ಹಾಗಾದರೆ ಏನು ಮಾಡಬೇಕಂದ್ರಿವೆ? ಮುಂದೆ ಇಲ್ಲೇ ಯಾವುದಾದ್ರೂ ಒಂದು ಉದ್ಯೋಗ ಹುಡ್ಕೋಬೇಕೆಂದುಕೊಂಡಿದ್ದೇನೆ. ಆದರೆ ಮಾತೇಕೆ ಪ್ರದೀಪ್? ನೀನು ತಪ್ಪು ತಿಳಿಯಲೆಂದರೆ ನನ್ನದೊಂದು ಮಾತು. ಅದೇನು ಹೇಳು ಪ್ರತಾಪ್? ನೋಡು ಪ್ರದೀಪ್, ದೇವರು ನನಗೆ ಸಾಕಷ್ಟು ಆಸ್ತಿಯನ್ನು ಕೊಟ್ಟಿದ್ದಾನೆ. ನನಗೂ ಹಾಗೂ ನನ್ನ ತಂಗಿ ಬಿಟ್ಟು ನನ್ನವರು ಯಾರಿಲ್ಲ. ನನ್ನ ಮಿತ್ರನಾಗದೆ ನನ್ನ ಒಡ ಹುಟ್ಟಿದ ಸೋದರನಂತೆ ತಿಳಿಯುತ್ತೇನೆ. ನನ್ನ ಆಸ್ತಿಯವರನ್ನು ನೋಡಿಕೊಂಡು ನನ್ನ ಮನೆಯಲ್ಲಿ ಇದ್ದು ಬಿಡು. ಏನಂತೀಯಾ? ಹಾ ಪ್ರತಾಪ್, ನೀನು ಇಷ್ಟದಂತೆ ಆಗಲಿ. ಕುರುಡರಿಗೆ ಕಣ್ಣು ಕೊಡ್ತೇನೆಂದರೆ ಬೇಡ ಅನ್ನುತ್ತಾನ ಆಕುಲ. ಬಂಜೆಗೆ ಮಕ್ಕಳಾದರೆ ಬೇಡ ಅನ್ನುತ್ತಾಳ ಆ ಬಂಜೆ. ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಅದೇ. ಪ್ರತಾಪ್, ಇನ್ನು ಮುಂದೆ ನೋಡು ಈ ಸರ್ದಾರ್ ಪ್ರದೀಪನ ಕ್ರಾಂತಿಕಾರಿ ನಾಟಕದ ಕೋಟಾಂದ್ರ. ಏಕೆ ಪ್ರದೀಪ್, ಏನೊಂದು ಯೋಚನೆ ಮಾಡುತ್ತಿರುವೆ? ದೇವರಂತ ಸ್ನೇಹಿತ ಸಿಕ್ಕನಲ್ಲ ಎಂದು ವಿಚಾರ ಮಾಡ್ತಾ ಇದ್ದೆ. ಹಾ ಚೆನ್ನ, ಇಲ್ಲೇ ಅದೇನ್ರಿ ಅಪ್ಪ ಅದನ್ಯಾರ ಇಲ್ಲೇ ಅದನ್ನ ಬ್ಯಾನ್ರಿ. ನಮ್ಮ ಅಡಿಗೆ ಭಟ್ಟ ರಂಗನಿಗೆ ಹೇಳು, ನನ್ನ ಸ್ನೇಹಿತ ಪ್ರದೀಪ್ ಬಂದಿದ್ದಾನೆ, ಅವನಿಗೆ ಸ್ಪೆಷಲ್ ಅಡಿಗೆ ಮಾಡುವಂತ. ರಂಗಣ್ಣ, ರಂಗಣ್ಣ, ನಮ್ಮ ಸಾವುಕಾರ ಗೆಳೆಯಾರು ಒಂದಾರಪ್ಪ, ಅವ್ರಿಗೆ ಒಂದು ಸ್ವಲ್ಪ ರುಚಿ ರುಚಿಯಾಗಿ ಕಕ್ಕ ಕಕ್ಕ ಅಡಿಗೆ ಮಾಡಿಬಿಡಪ್ಪ. ಅಂದಾಗೆ ಚೆನ್ನ, ಮೊನ್ನೆ ಆ ಹೇಮಂತನ ಶೆಂಗಾದ ಹೊಲದಲ್ಲಿ ನಮ್ಮ ಬಂಡೆ ದನ ಕರುಣನು ಹಾಸಿಕೊಂಡ ಘಟನೆ ಬಗ್ಗೆ ಏನಂದ? ಆ, ಹೊಲಕಟ್ಟು ಸುಳ್ಳಿ ಮಗ ಅರ್ಜಿ. ಅಪ್ಪ ದನಿಯಾರ, ಚೇ 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 ಆ ಸುದ್ದಿ ತೆಗದ್ರ ನನ್ನ ಹೊಟ್ಟೆ ಖಾರ ಕಲಿಸಂಗ ಆಕತ್ತು. ಯಪ್ಪ ಆಕತ್ತೆ. ಲೇ ಹುಚ್ಚ ನನ್ನ ಮಗನೇ ಚೆನ್ನ, ಏನಂದ? ಸೀದಾ ಮಗಳು ಆ ನಿನ್ನ ಸಾವುಕಾರ ನಾ ಮೆಟ್ಟಿನ ಸರ ಹಾಕಿ ಜೀವಂತ ಸುಟ್ಟು ಬಿಡ್ತಾನ ಅಂದಾನ. ಯಪ್ಪ ಜೀವಂತ ಸುಟ್ಟು ಬಿಡ್ತಾನ ಅಂದಾನ. ಸುತ್ತಲೂರು 10 ಹಳ್ಳಿಗಳಿಗೆ ಶ್ರೀಮಂತ ಎನಿಸಿಕೊಂಡ ನನಗೆ ಸೊಕ್ಕಿನಿಂದ ಮಾತನಾಡಿದನ ಆ ಸೊಕ್ಕಿನ ಬಡವ. ಅದಷ್ಟ ಅಲ್ಲೂ ಯಪ್ಪ, ಆ ನಿನ್ನ ಹಲಕಡ್ ಸಾವುಕಾರ ರುಂಡ ತಗದ್ ನಮ್ಮೂರ ಅಗಸಿ ಬಾಗಲಿ ಕಡ್ತನ ಪಲ್ಲಿ ಸಹಿತ ತೋರ್ಸಾನು. ಯಪ್ಪ ಪಲ್ಲಿ ಸಹಿತ ತೋರ್ಸಾನ. ಏನು? ಈ ಶ್ರೀಮಂತನ ಹೆಸರು ಕೇಳಿದರೆ ಸಾಕು, ಇಡೀ ಊರನೆ ಗಡಗಡನ ನಡಗಿ ನನ್ನ ಪಾದ ತೊಳೆದು ನೀರು ಕುಡಿತಿರುವಾಗ ನನಗೆ ಸಡ್ಡು ಹೊಡೆದು ಮಾತನಾಡಿದನ ಆ ಸೊಕ್ಕಿನ ಬಡವ. ಅದು ಹಂಗ ಅಂದು ಬಿಟ್ಟುಲ್ಲು ಯಪ್ಪ. ಏ ಬೇಬರ್ಸಿ ನನ್ನ ಮಗನ, ಸುಮಾರು ಸುಳಿ ಮಗನ, ಬದ್ಮಾಸ್ ನನ್ನ ಮಗನ, ಲೋಪರ್ ಸುಳಿ ಮಗನ, ಚೆನ್ನ ಅಂತೇಳಿ ಅಂದದ್ದು ಅಲ್ದ ಕೊಡ್ಲಿ ತಗೊಂಡ್ ಈ ಮನೆಗೆ ಬಂದ್
ಈ ಮನೆಗೆ ಸಹಿತ ಕ್ವಾಲಿ ತಗೊಂಡ್ ಬಂದು ನಮ್ಮಿಬ್ಬರು ರುಂಡ ಚಂದಾಡ್ತಾನ ಅಂದ ರುಂಡ ಚಂದಾಡ್ತಾನ ನನಗೆ ಯಾಕೋ ಹೊಟ್ಟೆ ನಡ್ಗ ಹುಟ್ಟೈತಿ ನನಗೆ ಅದು ನಗಾಗತ್ತೈತಿ ಅಪ್ಪ. ಈ ಸಾಹಸ ಸಿಂಹನ ಮನೆಗೆ ಬಂದು ಮಾತನಾಡುವಷ್ಟು ಸೊಕ್ಕು ಬಂದಿದೆ ಆ ಬಡಪಾಯಿಗೆ. ಸಂಗೀತ ನಿಮ್ಮ ಮನೆತನಕ್ಕೆ ಅಷ್ಟೇ ಅಲ್ಲ ಸೌಕರ, ನಿಮ್ಮಂತ ಬಂದರಿಗೆ ನಾನು ಹೀಗೆ ಮಾತನಾಡುತ್ತೇನೆ. ಬರೀ ಅರ್ಜುನ ಅಷ್ಟೇ ಅಲ್ಲ, ನಿಮ್ಮಂತ ಕೊಪ್ಪಿದವರ ರುಂಡ ತೆಗೆದು ಈ ತಾಯಿ ನಾಡಲ್ಲಿ ಹುಟ್ಟಿ ಬಂದಿರುವೆ. ಗಂಡೆದೆಯ ಗಂಡುಗಲಿ ಪುಂಡಾರ್ಜುನ. ನೀನು ಗಂಡುಗಲಿ ಆದರೇನು, ಪುಂಡ ಪುಡಾರಿ ಆದರೇನು, ಈ ಶ್ರೀಮಂತನ ಹೆಸರು ಕೇಳಿದರೆ ಸಾಕು ಇಡೀ ಊರೇ ಗಡಗಡ ನಡಗಿ, ಈ ಭಾಗದ ಮೇಲೆ ನಡಗಿ ಬಾಯಿ ಬಿಡುತ್ತಿರುವಾಗ ನೀ ಯಾವನೇ ಬರುವ ಸುಮ್ಮನೆ ಈ ಶ್ರೀಮಂತ ಹೇಳಿದಂತೆ ಕೇಳಿದರೆ ಸರಿ, ಇಲ್ಲದಿದ್ದರೆ ನಿನ್ನ ದೇಹ ಉರುವುದು ನನ್ನ ಕೈಯಲ್ಲಿ. ನೀನು ಹೇಳಿದಾಗೆ ಕೇಳಿ ಬಿದ್ದಿರಲು ನಾನೇನು ನಿನ್ನ ಮನೆ ಕಾಯೋ ನಾಯಲ್ಲ. ಈ ಅರ್ಜುನನಿಗೆ ಸ್ವಂತವಾಗಿ ಬದುಕೋದು ಗೊತ್ತು. ವಿನಃ ನಿಮ್ಮಂತ ಶ್ರೀಮಂತರ ಕಾಲಡಿಯಲ್ಲಿ ಬಿದ್ದುವ ದಾಡುದು ಗೊತ್ತಿಲ್ಲ. ಒಂದು ವೇಳೆ ನಾನೇ ಸೂರ, ನಾನು ಮಾಡಿದ್ದೇ ಆಟ, ಹಿಡಿದಿದ್ದು ಹಠ ಎಂದು ನೀನು ಹಾರಾಡಿದರೆ ನಿನ್ನ ಪ್ರಾಣ ತೆಗೆದು ಬಿಡಲ ಈ ಅರ್ಜುನ. ಪ್ರಾಣ ಅದು ಈ ಶ್ರೀಮಂತನ ಪ್ರಾಣ. ನನ್ನ ಪ್ರಾಣ ತೆಗೆಯಲು ನೀನೇನು ಮಳ್ಳ ಕುರಿನೆಂದು ತಿಳಿದಿರುವ ಆ ಮಗನೇ. ದಿನಾಲು ನಿನ್ನಂತ ಬಡ ಬಿಕಾರಿ ನನ್ನ ಮಕ್ಕಳು ನನ್ನ ಬೂಟ್ ಪಾಲಿಸ್ ಮಾಡಿ ನಾ ಎತ್ತಿ ಹಾಕಿದ ಭಿಕ್ಷೆಯನ್ನು ಹೊಟ್ಟೆ ತುಂಬಿಸಿಕೊಂಡು ಕಾಲ ಕಳೆಯುತ್ತಿರುವಾಗ ಯಾಕಾಚಿ ನೀನೊಂದು ಬಡ ಕುಂಡಿ ನನ್ನ ಪ್ರಾಣ ತೆಗೆಯಲು ನಿನಗೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಸೊಕ್ಕಿನ ಕುಲೆ ಪ್ರತಾಪ, ಬಡವರ ಚಂಡು ಹುಡುಗು ಬದುಕುತ್ತಿರುವ ನಿಮ್ಮಂತ ಸೊಕ್ಕಿನ ಶ್ರೀಮಂತರ ರುಂಡ ಕತ್ತರಿಸಲು ಹುಟ್ಟಿ ಬಂದಿರುವೆ ಈ ಭಾರತದ ಉದರದಲ್ಲಿ. ಮತ್ತೇನಾದರೂ ಹಾಗೆ ಹೀಗೆ ಎಚ್ಚರ ತಪ್ಪಿ ಬಗಳಿದರೆ ನಿನ್ನ ಶ್ರೀಮಂತಿಗೆ ತಕ್ಕ ಸವಾಲ್ ಹಾಕಿ ನಿನ್ನ ಅಟ್ಟಹಾಸವನ್ನು ನಾ ಮೆಟ್ಟಿ ಮೆರೆಯದಿದ್ದರೆ ನಾನೇಕೆ ಹುಟ್ಟಬೇಕು ಈ ದಲಿತ ಸಾಮ್ರಾಜ್ಯದಲ್ಲಿ? ಇಲ್ಲಿ ಒಕ್ಕ ಪುಂಡೌಲಿಯಾಗಿಯೇ, ಇಲ್ಲಿ ಒಕ್ಕ ಪುಂಡೌಲಿ. ಏಕೆ ಗಂಟಲು ಅರಿವಂತೆ ಚೀರಾಡಿ ನರ ಕಿತ್ತುಕೊಳ್ಳುವೆ ಕತೆ. ನೀ ನನಗೆ ಎದುರಾದರೆ ಕ್ಷಣದಲ್ಲೇ ನಿನ್ನ ಕಟ ಉಳಿಸಿ ನಿನ್ನದೇ ಬಿಸಿ ರಕ್ತ ಕುಡುಗನು ಬಲು ಎಚ್ಚರ. ಈ ಅರ್ಜುನನಿಗೆ ಎಚ್ಚರ ಹೇಳುವ ಹುಚ್ಚ ನಾಯಿ ನಿನ್ನ ಹಾಗೆ ಮತ್ತೊಬ್ಬರು ಎತ್ತಿ ಹಾಕಿದ ಹಳಸಿದ ಅನ್ನ ತಿಂದು ಬಾಲಾಡ್ಸೋಣಲೇನೆ ಈ ಅರ್ಜುನ ಹೋರಾಡಬೇಕೆಂದು ರಣರಂಗದಲ್ಲಿ ಕಾಲ್ ಕೆದರಿ ಸಡ್ಡು ಹೊಡೆದರೆ ಗಂಡು ಹುಲಿ ಗೆದ್ದ ವಿಜಯದ ಬಾವುಟ ಹಾರಿಸಬೇಕು ಎಂದು
ಇಲ್ಲ ನಿಮ್ಮಂತ ಶ್ರೀಮಂತರ ಋಣ ಬೆಳಬೇಕು ಅಂತ ಚೇ ಚೆ 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 ಚೆ. ಸ್ವಲ್ಪ ಮಾತಿನ ಸಲುವಾಗಿ ಯಾಕೆ ಗುದ್ದಿ ಹಸ್ಕೋತಿಲ್ಲ ತಮ್ಮ. ಸುಮ್ಮನೆ ನಮ್ಮ ಸಾವುಕಾರ ಹೇಳ್ದಂಗೆ ಕೇಳಿಬಿಡ್ಲಿ ಕೇಳಿಬಿಡ್ಲ. ತಲೆ ಹಿಡಿಕ ಕೆಲಸ ಮಾಡಿ ಕಂಡ ಬಡ ಹೆಣ್ಣು ಮಕ್ಕಳ ತಾಳಿ ಹರಿಸೋ ನೀನು ನನಗೆ ಬುದ್ಧಿ ಹೇಳಿವ್ಯಾ ಮುದಿಯ. ನೋಡು ಪ್ರತಾಪ, ಅಂದು ನಮ್ಮ ಹೊಲದಲ್ಲಿ ನಿನ್ನ ಬಂಡೆ ದನಕರಗಳನ್ನು ಹಾಯಿಸಿದ್ದು ತಪ್ಪಾಯಿತೆಂದು ಕೇಳಿಕೊ. ಇರದಿದ್ದರಲ್ಲೇ ಮಗನ ದೊಡ್ಡವಾಗಿ ಕತ್ತರಿಸಿ ಬಿಡುತ್ತನ. ಲೇ ಸೊಕ್ಕಿನ ಕುಣೆ, ಕೂತಿಗೂ ಕೂಳಿಗೂ ಗತಿ ಇಲ್ಲದ ಬಡ ಬೇಕಾರಿ ನನ್ನ ಮಗನೇ, ನಿನಗೆ ಒಳ್ಳೆ ಮಾತಿನಿಂದ ಹೇಳುವೆ ಕೇಳು. ಇಲ್ಲಿಂದ ಹೊರಟು ಹೋಗು, ಇಲ್ಲದಿದ್ದರೆ ಕ್ಷಣದಲ್ಲಿ ಕಟ ಉಳಿಸಿ ಬಲು ಎಚ್ಚರ. ಲೇ ಸೌಕರ, ಚರ್ಮ ಸುಲಿಯಲು ನಾನೇನು ಸತ್ತ ಕೋಳಿ ಎಂದು ತಿಳಿದೇನೆ. ಕಟ್ಟಿ ಬಡಿಯುತ್ತೇನೆಂದು ಹೇಳುತ್ತೇನಾ? ನೀನೊಂದು ಸಣ್ಣ ಗಂಡಸು. ಈ ಅರ್ಜುನ ಒಮ್ಮೆ ಸಿಡಿದದ್ದು ಬೆಂಕಿ ಕರಗಳನ್ನು ಬಿಟ್ಟರೆ ಕ್ಷಣದಲ್ಲಿ ಸುಟ್ಟು ಭಸ್ಮವಾಗುವೆ. ಬಲು ಎಚ್ಚರಲೇ ಎಚ್ಚರ. ನನಗೆ ಎಚ್ಚರ ಹೇಳುವ ಕತೆ ನೀ ನನಗೆ ಎದುರಾದರೆ ಚಿಟಿಕೆ ಹೊಡೆದರೆ ಸಾಕು, ಮತ್ತೆ ಇಲ್ಲದ ಪಾತಾಳಕ್ಕೆ ಕಳಿಸಿಬಿಡುನು. ಅನುಜೋಕೆ ಪಾತಾಳಕ್ಕೆ ಕಳಿಸಲು ನಾನೇನು ಹಾಲು ಕುಡಿಯೋ ಹಸುಗೂಸಲ್ಲ. ನಿನ್ನಂತ ಸಾವಿರಾರು ಕೋಣಗಳು ಬಂದರು, ಅದಕ್ಕೆಂದಿಗೂ ಹೆದರದು ಈ ಅರ್ಜುನನ ಗಂಡದಲೇ ಮಗನ ಗಂಡದೇ. ಸಿಕ್ಕವರಿಗೆ ಸಿಕ್ಕ ಜಮಗಲಿ. ಈ ಸೋಲಿಲ್ಲದ ಸರ್ದಾರಿಗೆ ನೀ ಎದುರಾದರೆ ಈಗಲೇ ನಿನ್ನ ಕಣ್ಣುಗಳನ್ನು ಕೆತ್ತ ನಿನ್ನ ಜೀವಂತ ಸುಟ್ಟು ಹಾಕಿ ನಿನ್ನ ಮೂಳೆಗಳು ನನ್ನ ಸ್ನೇಹಿತನ ಕಾಲಡಿಟ್ಟನ. ಒಂದು ಎಚ್ಚರದಿಂದ ಮಗಳಲ್ಲಿ ಬಡ ಪ್ರಜಾ 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 ಮತ್ತೆ ಮತ್ತೆ ಬಡವಾ ಎಂದು ನೀನು ನನಗೆ ಕೂಗಿದರೆ ಇದೇ ಕ್ಷಣದಲ್ಲಿ ನಿನ್ನ ಕೈ ಕಾಲುಗಳನ್ನು ಕತ್ತರಿಸಿ ನಿನ್ನ ರುಂಡವನ್ನು ತೆಗೆದು ನನ್ನ ಅಣ್ಣ ಹೇಮಂತನ ಕಾಲಡಿಲಿಟ್ಟೆನು. ಮಗನೇ ಬಲು ಎಚ್ಚರ. ಅಲ್ಲೋ ತಮ್ಮ ಅರ್ಜುನ, ಯಾಕೆ ಮಾತು ಕೊಲ್ಲಿ ತೂರಾಡ್ತಿಲೇ? ಸುಮ್ಮನೆ ನಾವು ಹೇಳ್ದಂಗೆ ಕೇಳಿಬಿಡಲಿ ಕೇಳಿಬಿಡ. ನಿನಗೂ ಒಳ್ಳೇದು ನಮಗೂ ಒಳ್ಳೆಯದು. ಇದು ನನಗೆ ಶ್ರೀಮಂತರಿಗೆ ಸಂಬಂಧಪಟ್ಟ ವಿಷಯ. ಮಧ್ಯದಲ್ಲಿ ನೀನು ಭಾಗವಹಿಸಿದರೆ ಮಗನು ನಿನ್ನ ರುಂಡ ಕತ್ತರಿಸಬೇಕಾಗಿತ್ತು. ಹುಷಾರ್ ಮಗನೇ. ಅರ್ಜುನ, ವಿನಾಕಾರಣಕವಾಗಿ ಈ ಶ್ರೀಮಂತನ ಸಿಂಹಕ್ಕೆ ಎದುರಾಗಿ ಸಾಯಬೇಡ. ನಿನಗೆ ಒಳ್ಳೆ ಮಾತಿನಿಂದ ಕೇಳು, ನೀನು ಮುಂದೆ ಕುಸ್ತಿ ಆಡೋದನ್ನು ನಿಲ್ಲಿಸಿಬಿಡು. ನಿಮ್ಮಣ್ಣನ ಹತ್ತಿರುವ ಆ ದೇವಸ್ಥಾನ ಒಡೆಗಳನ್ನು ಕೊಟ್ಟು ಬಿಡು. ನೀ ಏನು ಕೇಳ್ತೀಯೋ ಕೇಳು, ಕೊಡುತ್ತೇನೆ. ಆಯಿತು ಶ್ರೀಮಂತರೇ, ನೀವು ಹೇಳಿದಂತೆ ಕೇಳಿ ನಾನು ಕುಸ್ತಿ ಆಡುವುದನ್ನು ನಿಲ್ಲಿಸುತ್ತೇನೆ. ನಮ್ಮ ಅಣ್ಣನ ಹತ್ತಿರ ಇರುವ ಆ ದೇವಸ್ಥಾನದ ಒಡೆಗಳನ್ನು ನಿಮಗೆ ಕೊಡುತ್ತೇನೆ. ನಾನು ಕೇಳಿದ್ದನ್ನು ಕೊಡ್ತೀರಾ? ಓ ಯಸ್, ಏನ್ ಬೇಕಾದ್ರೂ ಕೇಳು,
ನಿನ್ನ ಮುಖದ ಮೇಲೆ ಬಿಸಾಕಿ ಬಿಡ್ತೇನೆ. ಹಾಗಾದರೆ ಚಂದುಳ ಚೆಲುವಿ ನಿನ್ನ ತಂಗಿ ಕವಿತಾ ಕೊಡ್ತೀಯನೇ? ಹುಟ್ಟು ಬಾಯ್ ಹೇಳಿ. ನಾನು ಕುಸ್ತಿ ಆಡುವುದನ್ನು ನಿಲ್ಲಿಸಿ ಆ ದೇವಸ್ಥಾನದ ಒಡೆಯಗಳು ನಿಮಗೆ ಕೊಡ್ಬೇಕಾ ಸಾವುಕಾರ? ನಮ್ಮಂತ ಬಡವರು ಬೆವರು ಸುರಿಸಿ ದುಡಿದಾಗಲೇ ನೀವು ಶ್ರೀಮಂತರಾಗಿದ್ದು. ಮಾಡಿ ಮೇಲೆ ಮಾಡಿ ಕಟ್ಟಿಸಿಕೊಂಡುದು ತಿಳಿದುಕೊನೆ ಬಾದ್ಶಾ ಸಾವುಕಾರ. ಅಣ್ಣ, ಏನಿದು ನಿನ್ನ ಹೇಳಿತನ? ಏಕಶ್ಚಿತ್ ಒಬ್ಬ ಬಡ ಭಿಕಾರಿಯಿಂದ ಇಂಥ ಸಕ್ಕಿನ ಮಾತುಗಳನ್ನು ನಡೆಸಿಕೊಳ್ಳೋದ? ಕಟ್ಟು ಅವನನ್ನ, ತೆಗೆದುಕೋ ನಮ್ಮಪ್ಪನ ವೀರ ಗತ್ತಿಯನ್ನ, ಕತ್ತರಿಸು ಇವನ ದೇಹವನ್ನ. ಸಭಾಷಣೆ ಸಭಾಷ್. ಇದು ಶ್ರೀಮಂತನ ತಂಗಿಯಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಯಿತು. ತಪ್ಪು ದಾರಿ ಹಿಡಿಯುವ ಅಣ್ಣನಿಗೆ ಬೇದು ಬುದ್ಧಿ ಹೇಳುವುದನ್ನು ಬಿಟ್ಟು ಅಣ್ಣ ಕಟ್ಟು ಇವನನ್ನು ಕಂಬಕ್ಕೆ ತೆಗೆದುಕೋ ನಮ್ಮಪ್ಪನ ವೀರಗತಿ ಎಂದು ಹೇಳುತ್ತೇನ? ನೀನೊಂದು ಹೇಳೆ ಹಿಂಗರಬಿಲೆ. ಯವ್ವ ಕವಿತವ್ವ, ನೀ ಸ್ವಲ್ಪ ಸುಮ್ಮನೆ ಇರ ಯವ್ವ, ಸುಮ್ಮನೆ ಇರ. ಯಾಕೆ ಉರಿ ಬೆಂಕ್ಯ ತುಪ್ಪ ಚೆಲ್ತಿ ಯವ್ವ, ಸುಮ್ಮನೆ ಇರ್ಲ. ಇಂಥ ಸೊಕ್ಕಿನ ಬಡವರನ್ನ ಸುಮ್ಮನೆ ಬಿಡಬಾರ್ದು ಚೆನ್ನಪ್ಪ. ಇವನ ಚರ್ಮ ಸುಲಿದು ನನ್ನ ಪಾದರಕ್ಷೆಯನ್ನಾಗಿ ಮಾಡಿಸಿಕೊಂಡಾಗ್ಲು ಈ ಕವಿತಾಳ ಮನಸ್ಸಿಗೆ ಶಾಂತಿ. ಸಿಟಿಗೆ ಓದುತ್ತೇನೆಂದು ಹೋಗಿ ಕ್ಲಬ್ ಪಾರ್ಕ್ ಸುತ್ತೋ ನಿನಗೆ ಇಷ್ಟು ಆದ್ರೆ ಬರುವ ಕಷ್ಟಗಳಿಗೆ ರೂಪಿಸಿ ನಡೆಯುವ ಗಂಡದೆಯ ಗಂಡು ನಾನು. ನನ್ನ ಗಷ್ಟಿ ಮರ ಕಪ್ಪಿದ ಹೆಣ್ಣುಗಳಿಗೆ ದೊಡ್ಡ ಪಾಠ ಕಲಿಸಿದಾಗಲೇ ಈ ಅರ್ಜುನನ ಮನಕ್ಕೆ ಶಾಂತಿ. ಬಿ ಕೇರ್ಫುಲ್. ಸೊಕ್ಕಿನ ಗುಣ್ಯೆ ಆರ್ಭಟದ ಹುಲಿಯಾಗಿ ಈ ಜಿಲ್ಲೆನೇ ಆಳಬೇಕೆಂದು ಹೊರಟಿರುವ ಈ ಪ್ರತಾಪನಿಗೆ ಸಿಕ್ಕಂತವುಗಳಿದೆಯಾ? ನಿನ್ನನ್ನು ಒದ್ದು ಆ ದೇವಸ್ಥಾನ ಒಡೆಗಳನ್ನು ಕಸಿದುಕೊಳ್ಳದೆ ಬಿಡಲ್ಲ ಈ ಜಮೀನ್ದಾರ್ ಪ್ರತಾಪ. ಹೆಜ್ಜೆ ಹೆಜ್ಜೆಗೂ ನಾವು ಮಾಡುತ್ತಿರುವ ಕಾರ್ಯಕ್ಕೆ ನೀ ಅಡ್ಡ ಬಂದು ನಮ್ಮ ಸೇಡಿಗೆ ನೀ ಎದುರಾದರೆ ಈಗಲೇ ನಿನ್ನ ಎದೆಗುಂಡಿಗೆ ಸೇರಿ ಬಿಡುವವನ. ಕೈಯಲ್ಲಿ ಕೊಟ್ಲೆ ಇದೆ ಎಂದು ಪುಂಡನಾಗಿ ನಮಗೆ ಮಾತನಾಡಿ ಹೋದ್ರೆ ಮುಂದೆ ಎಂದಾದ್ರೂ ನಿನ್ನ ಕೊಬ್ಬಿಳಿಸದೆ ಬಿಡೋದಿಲ್ಲ. ನೋಡು ಪ್ರತಾಪ, ಅಂದು ನಮ್ಮ ಹೊಲದಲ್ಲಿ ನಿನ್ನ ಬಂಡೆದ ನಕರಗಳನ್ನು ಹಾಯಿಸಿತು ತಾಯಿತೆಂದು ಕೇಳಿಕೋ. ಇರದಿದ್ದರೆ ಆ ಘಟವಾಗಿ ಕತ್ತರಿಸಿ ಬಿಡುತ್ತೇನೆ. ಹುಚ್ಚು ಬಾಯ್. ಈ ನಿನ್ನ ಸ್ನೇಹಿತ ನಮ್ಮ ಹೊಲದ ಕಡೆಗೆ ನಮ್ಮ ಆಸ್ತಿ ಕಸಿದುಕೊಳ್ಳುತ್ತೇನೆಂದು ಹೊರಳಿ ನೋಡಿದರೆ ನಿಮ್ಮವರ ದೇಹ ಸೀಳಿ ಬಿಡಬೇಕಾಗಿತ್ತು. ಹುಷಾರ್ ಮಕ್ಕ. ಅರ್ಜುನ, ನೀ ಹೀಗೆ ಗಂಟಲು ಹರಿಯುವಂತೆ ಚೀರಾಡಿದ್ರೆ ನಿನ್ನ ಚಾಟಿಯಿಂದ ಮಾತಾಡಿಸಬೇಕಾದಿತ್ತು. ಎಚ್ಚರ. ಶ್ರೀಮಂತರೆಂದು ಬಾಯಿಗೆ ಬಂದಂತೆ ಬಗಳಿದರೆ ನಿನ್ನ ಬಾಯಿಗೆ ಗುದ್ದಿ ಹಲ್ಲು ಮುರಿಯಬೇಕಾಗಿತ್ತು. ಬಲು ಜಾಗೃತೆ. ಏ ಪ್ರತಾಪ, ಅಂದುಳ ಇನ್ನು ಮುಂದೆ ಆ ಸೂರ್ಯ ಚಂದ್ರವರೆಗೂ ನಮ್ಮಣ್ಣನ ಬಗ್ಗೆ ಆಗಲಿ ನಮ್ಮ ಮನೆತನದ ಬಗ್ಗೆ ಆಗಲಿ ಒಂದೇ ಒಂದು ಕೆಟ್ಟ ನುಡಿಗಳನ್ನು ನುಡಿದರೆ
ನಿಮ್ಮ ಒಬ್ಬೊಬ್ಬರ ಗಂಟಲ ಹರಿದು ರಕ್ತ ಕುಡಿಯದಿದ್ದರೆ ನನ್ನ ಹೆಸರು ಅರ್ಜುನನೇ ಅಲ್ಲ. ಗೋಲ್ ಏರಿಯಾದಲ್ಲಿ ಗೋಲಿ ಬುಗ್ರಿ ಆಡೋ ಹುಡುಗನ ಹಿಡಿದು ರಾಜಕೀಯ ಅಲ್ವ MLA MP ಅವರಿಗೆ ಕೇಳಿದ್ರು, ಈ ದಲಿತನ ಪವರ್ ಬಗ್ಗೆ ಹೇಳ್ತಾರ ಅಂತಾದ್ರಾಗ ಒಂದು ಬಾಯಿಗೆ ಬಂದಂಗ ಬಗಳಿದ್ರ ಮಗನ ನಿನ್ನ ಚಂಡ ಕೊಡುತ್ತಲೇ. ಅವನನ್ನ ಜೀವತ್ತ ಸುಟ್ಟು ಅವನ ಬೂದಿಯನ್ನ ನನ್ನ ಹಚ್ಚಿ ಹಚ್ಚಬೇಕಿತ್ತು. ತಂಗಿ ಕವಿತಾ, ನಾನೇಕೆ ಅವನನ್ನು ಸುಮ್ಮನೆ ಬಿಟ್ಟೆನೆಂದು ನಿನಗೆ ಗೊತ್ತಾಗುದಿಲ್ಲ. ನೀನು ಮುಂದೆ ಕಾಲೇಜಿಗೆ ಹೋಗಿಬಿಡು. ಸರಿಯಣ್ಣ. ಪ್ರದೀಪ್, ಹೇಳ ಪ್ರತಾಪ್, ಚೆನ್ನಾಗು ನೀವಿಬ್ಬರು ಇಲ್ಲಿ ಅವರು ನೋಡ್ಕೊಳ್ಳಿ. ಹಾಗೆ ನಮ್ಮ ಸ್ಮಗ್ಲಿಂಗ್ ದಾಳಿಗಳನ್ನು ಎಂದು ರಾತ್ರಿ ಬಾಂಬೆಗೆ ಪಾರ್ಸಲ್ ಮಾಡಿ ನಾ ಲಂಡನ್ಗೆ ಹೋಗಿ ಬರ್ತೇನೆ. ಆಯ್ತು, ಹೇಳಿದಂತೆ ಮಾಡ್ತೇವೆ. ಒಂದು ರಾತ್ರಿ ನೀನು ಕಳ್ಳತನ ಮಾಡಿ ಕಳಿಸ್ತಿರುವ ಸ್ಮಗ್ಲಿಂಗ್ಗಳನ್ನು ಹಿಡಿದ ಅದರಲ್ಲಿರುವ ದವಸ ಧಾನ್ಯಗಳನ್ನು ಪದಪದಕ್ಕೆ ಹಚ್ಚಿ ಆರ್ಭಟದ ಇಲ್ಲಂತೆ ಮುಂದೆ ಸಾಗುತ್ತಿರುವ ನಿನ್ನ ಪಾಲಿಗೆ ಈ ಕಣ ಸೇಡಿಟ್ಟ ಸಿಂಹವಾಗಿ ಬಂದು ನಿನ್ನ ಸೊಕ್ಕಡಿಸಿ ಬಡವರ ರಕ್ತ ಕುಡಿದು ಕೊಬ್ಬಿನಂತಿರುವ ನಿನ್ನ ದೇಹವನ್ನು ಕಚ್ಚಿ ಹಾಕಿ ನನ್ನ ತಂದೆ ತಾಯಿ ತಮ್ಮಂದಿರ ಕೊಲ್ಲು ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚಿ ಹುಚ್ಚು ನಾಯಿ ತರ ಎಳೆದುಕೊಂಡು ಬಂದು ಅವರ ರುಂಡ ಕತ್ತರಿಸಿ
ಸರಿಸದಿದ್ದರೆ मेरा नाम करने नहीं ಎದುರಿಗೆ ಈ ಶ್ರೀಮತಿ ಕುಮಾರಿ ಬರೋದು ಕಾಣಿಸೋದಿಲ್ಲ. ನನಗೆ ದಾರಿ ಬಿಟ್ಟು ನಿಲ್ಲೋ ರಾಸ್ಕಲ್. ನೀನು ಶ್ರೀಮಂತ ಕುಮಾರಿ ಆದರೇನು, ಲಂಡನದ ರಾಣಿ ಆದರೆ ಈ ಟೈಗರ್ನಿಗೆ ದಾರಿ ಮೇಲೆ ಕೇಳುವ ನೀನ್ಯಾರು? ತನ್ನ ಬೆರಳಿನಲ್ಲಿ ಆಟ ಆಡಿಸ್ತಾ ಇರೋ ಈ ಊರ ಹುಡುಗಿ ಶ್ರೀಮಂತನ ತಂಗಿ. ನೀನು ಈ ಊರ ಹುಡುಗಿ ಶ್ರೀಮಂತನ ತಂಗಿ ಆದರೇನು, ಪ್ರೈಮ್ ಮಿನಿಸ್ಟರ್ ತಂಗಿ ಆದರೇನು? ಟೈಗರ್ ಕಣ ನೀನು ಕನ್ನಡಾದ್ರೆ ಈ ಕವಿತಾರನ್ನ ಕೆಣಕಬೇಡ, ದಾರಿ ಬಿಡು. ನೀನು ಇಡೀ ದಿಲ್ಲಿಗೆ ಡಾನ್ ಎನಿಸ್ಕೊಂಡಿರುವ ಈ ಟೈಗರ್ ಕಣ್ಣನಿಗೆ ಗಟ್ಟಿಯಾಗಿ ಮಾತಾಡುವೆಯಾ? ಬಂಡ ಹೀಗೆ ನೀನನ್ನ ಚುಡಾಯಿಸರೆ ನಮ್ಮಣ್ಣನಿಗೆ ಹೇಳಿದರಿಗೆ ಸರಿಯಾದ ಶಿಕ್ಷೆ ಕೊಡಿಸ್ತೀನಿ. ಇಂಥ ದೊಡ್ಡವಾದ ಪಾಡಿನಲ್ಲಿ ಎತ್ತಿಯಾಗಿ ಸಿಕ್ಕು ಬಾಯಿಗೆ ಬಂದಂತೆ ಸಚ್ಚಿನಿಂದ ಮಾತನಾಡಿದ ನಿನ್ನಂತ ಜಂಬದ ಹೆಣ್ಣಿಗೆ ಬುದ್ಧಿ ಕಲಿಸದೆ ಬಿಟ್ಟರೆ ಹೇಳಿ ಎನ್ನುತ್ತಾರೆ ಈ ಸಮಾಜದ ಜನ. ರಾಕ್ಷಸ ಒಳ್ಳೆಯ ಮಾತಿನಿಂದ ಯುದ್ಧ ಹೋದ್ರೆ ಸರಿ. ಇಲ್ಲದಿದ್ರೆ ನಿನ್ನನ್ನ ಪಿಸ್ತೂಲಿನಿಂದ ಮಾತಾಡಿಸ್ಬೇಕಾಗತ್ತೆ. ಸತ್ತರು ಮೀಸೆ ಬರದಿರುವ ನಿನಗೆ ಇಷ್ಟು ಕೊಟ್ಟಿರಬೇಕಾದ್ರೆ ಬೇಡ ಬೇಡ ಎಂದರು. ಮತ್ತೆ ಮತ್ತೆ ಬರುತ್ತಿರುವ ಈ ಕುರುಸಲಿಗೆ ಅಷ್ಟಿರಬಾರದ ಸತ್ತು ಬಂದು ನಿನ್ನ ಗಲ್ಲಕ್ಕೆ ಮುಟ್ಟಿದರೆ ಸರಿ, ಇಲ್ಲದಿದ್ದರೆ ಕಂಡ ನಿನ್ನಂತ ಪಟ್ಟ ಹುಡುಗರಿಗೆ ಮುತ್ತು ಕೊಡಲು ನಾನೇನು ವೇಷಾಭೀಕೆ, ನಾನು ಮಾನವಂತರ ಮನೆ ಮರ್ಯಾದಸ್ಥರ ತಂಗಿ. ಮೇಲೋಗಿ ನಾನಿನ್ನು ಕಾಲೇಜ್ ಸ್ಟೂಡೆಂಟ್. ಕವಿತಾ ಕೇವಲಿನಂತ ಕಾಲೇಜ್ ಹುಡುಗಿಯರ ಸೋಗನು ಕಾಲೇಜಿಗೆ ಹೋಗುತ್ತೇನೆಂದು ಹೋಗಿ ಪೀಳಿಗೆ ಚಕ್ರ ಹಿಡಿದು ಮಿಂಡನೊಂದಿಗೆ ಮ್ಯಾಗ್ನಿ ಸಿನಿಮಾ ನೋಡಿರುವ ಬಂದ ಹೆಣ್ಣುಗಳಷ್ಟಿಲ್ಲ ಈ ಸಮಾಜದಲ್ಲಿ. ಪೀಳಿಗೆ ಹೋಗುತ್ತೇನೆಂದು ಹೇಳಿ ತನ್ನ ಪ್ರೇಮಿಯೊಂದಿಗೆ ತಿರುಗಾಡಲು ತೊಂದರೆ ಆಗುತ್ತದೆ ಹೇಳಿ ಸಿಟಿಯಲ್ಲಿ ಕಲೆ ಎಳಿತು ಹೊಟ್ಟೆ ಉಬ್ಬಿಸಿಕೊಂಡು ಬರುವ ಪೆದ್ದ ಹೆಣ್ಣುಗಳಷ್ಟಿಲ್ಲ ಈ ಜಗದಲ್ಲಿ. ತಾಳಿ ಇಲ್ಲದೆ ಹೊರಸು ಹೊತ್ತನಿಸಿದರಾಗ ಹೊಲಸು ಹೆಣ್ಣುಗಳಷ್ಟಿಲ್ಲ ಈ 21ನೇ ಶತಮಾನದಲ್ಲಿ. ಹೆಚ್ಚೇಳುವಲ್ಲಿ ಕವಿತಾ ಬಟ್ಟೆ ಹಾಕಿಕೊಂಡು ಸುಡುಗಾಡುವ ನಿನ್ನಂತ ಕಾಲೇಜ್ ಸ್ಟೂಡೆಂಟ್ಗಳು ಹೆಚ್ಚಾಗಿಂದಲೇ ನಮ್ಮಂತ ಹುಡುಗರು ಹಾಳಾಗಿದ್ದು. ಹಾಗಲೇ ಹೋಗು, ನೀನು ಯಾವ ಕಾಲೇಜ್ ಸ್ಟೂಡೆಂಟ್, ನೀನು ಯಾವ ಗರಟೆ? ಶ್ರೀಮತಿಗೆ ಅಹಂಕಾರದಿಂದ ನಾನು ನಿನಗೆ ಸಿಕ್ಕಂತೆ ಮಾತಾಡಿದ್ದು ತಪ್ಪಾಯ್ತು. ಪ್ಲೀಸ್ ನನ್ನನ್ನ ಬಿಟ್ಬಿಡು.
ಬಿಟ್ಟು ಬಿಡು. ಹಾಗಾದರೆ ಒಂದು ಕಂಡೀಷನ್. ಏನದು? ರೊಚ್ಚಿಗೆದ್ದ ಈ ಕರ್ಣನ ಮನ ತಣಿಸುವಂತೆ ಒಂದು ಹಾಡು ಹೇಳು. ಹಾಡ? ನನಗೆ ಹಾಡ್ಲಿಕ್ಕೆ ಬರುವುದಿಲ್ಲ. ಹಾಡು ಅಷ್ಟೇ ಅಲ್ಲ, ಡ್ಯಾನ್ಸ್ ಮಾಡುತ್ತಾ ಹಾಡ್ಬೇಕು. ಹಾಡ್ತೀಯಾ ಇಲ್ಲ? ಈ ರಾಕ್ಷಸರ ಕೈಯಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಇವನು ಹೇಳಿದ್ದು ಕೇಳಿ ಹಾಡಿ ಬಾರಾಗಲೇಬೇಕು. ಆಯ್ತು. ಹಾಡ್ತೇನೆ. ನಾಳೆ ಬರ್ತೀನಿ. ಬರುವೆಯೋ? ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಬರಲೇ ಬಾ. ಕೈ ಬಿಟ್ಟು ಮಾತನಾಡುವ ಮತ್ತೆ ಇನ್ನೊಂದು ಸಾರಿ ಈ ಕವಿತವನ್ನು ಬಿಟ್ಟಿದ್ದು ಆದ್ರೆ ನಿನ್ನ ಪ್ರಾಣ ಹಾಳಾದರೂ ಖಂಡಿತ. ಲೇ ಮಗನೇ, ನಿನ್ನ ಸೊಕ್ಕಿನ ಹೆಣೆ ನನ್ನ ಕೆನ್ನೆಗೆ ಪಾಸಿದೆಯೋ? ಮುಗಿತು ನಿನ್ನ ಶೈಲದ ಗತಿ. ಬರಲೇ ಬಾ.
ನನ್ನನ್ನು ತಡೆಯುವ ನೀನು ಯಾರು? ಈ ಸಮಾಜದ ಜನರು ನನ್ನನ್ನು ಈ ಕಲಿಯುವ ದೇವರೆಂದು ಪೂಜಿಸುತ್ತಿದ್ದಾರೆ. ಪಕ್ಕದಲ್ಲಿ ಹೆಣ್ಣಿನ ಸೀಲ ಹಾಳು ಮಾಡಿ ಹೆಣ್ಣಿಂದ ಕೆಟ್ಟ ನೀರು ತಂದುಕೊಳ್ಳಬೇಡ. 10 ಜನ ಗುರುಗುರು ಮೆಚ್ಚುವಂತ ಸಮಾಜ ಸುಧಾರಕ ಕೆಲಸ ಮಾಡಿ ನಿಜವಾಗಿ ನೀವು ಹೆಂಡು ಹುಡುಗರ ಗಂಡು ಹುಡಿಯಾಗಿ ಹೆಣ್ಣು ಮಕ್ಕ ಪುಂಡ ಹುಡಿ ಎನಿಸಿಕೋ. ಯಸ್, ನೀನು ಹೇಳಿದ ಹಾಗೆ ನಾನು ತಪ್ಪು ಮಾಡ್ತಾ ಇದ್ದೇನೆ. ನನಗೆ ಬಂದ ಆಕ್ರೋಶದಲ್ಲಿ ನಾನು ಹೀಗೆ ನಡೆದುಕೊಂಡೆ. ನೀನು ಹೇಳಿದಂತೆ ಇಂದಿನಿಂದ ನಾನು ಕೈಗ ಇಂದಿನಿಂದ ನಾನು ಕೂಡ ಶ್ರೀಮತಿಗೆ ಸುತ್ತನ್ನ ಬಿಟ್ಟು ಬಡವರಲ್ಲಿ ಬಡವಿಯಾಗಿ ತಗ್ಗಿಬಿಟ್ಟು ಎಂದಿನಿಂದ ನಾನು ತಗ್ಗಿಬಿಟ್ಟು